ನಮಸ್ಕಾರ. ನಮ್ಮ ಹೆಸರು ಉಮೇಶ್ ಅಂದ್ಬಿಟ್ಟು ಎಚ್.ಡಿ. ಕೋಟೆ ತಾಲೂಕು ಟಿಬಿ ಕಾರ್ಯಕ್ರಮದ ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕರ ಕೆಲಸ ಮಾಡ್ತಾ ಇರೋದು. ನಿಮ್ಮ ಹೆಸರು? ಶೇಖರ್ ಅಂತ. ಶೇಖರ, ನೀವು ಟಿಬಿ ಚಾಂಪಿಯನ್ ಆಗಲು ಹೊರಟಿದ್ರಲ್ವಾ? ಹೌದು ಸರ್. ಟಿಬಿ ಚಾಂಪಿಯನ್ ಆಗಿ ನಮ್ಮ ದೇಶದ ಜನರಿಗೆ, ನಮ್ಮ ಎಚ್.ಡಿ. ಕೋಟೆ ತಾಲೂಕಿನ ಕೊತ್ತಾಗಲ ಗ್ರಾಮದ ಜನತೆಗೆ ಟಿಬಿ ಬಗ್ಗೆ ಅರಿವನ್ನು ಮೂಡಿಸಲು ಈ ವಿಡಿಯೋ ಮಾಡ್ತಾ ಇರಲ್ವಾ ನೀವು? ಹ್ಞೂ ಸರ್. ನಿಮ್ಮ ಕುಟುಂಬದಲ್ಲಿ ಯಾರು ಇದ್ದಾರೆ ಶೇಖರ್ ಅವರೇ? ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿ ಮತ್ತೆ ಅಕ್ಕನ ಮಕ್ಕಳು ಇಬ್ರು. ಹೌದಾ? ನಿಮ್ಗೆ ಟಿಬಿ ರೋಗ ಇದೆ ಅಂತ ಯಾವಾಗ ಗೊತ್ತಾಗಿತ್ತು? ನಮ್ಗೆ ಒಂದು ವರ್ಷ ಹಿಂದೆ. ಒಂದು ವರ್ಷದಿಂದ ಟಿಬಿ ಗೊತ್ತಾಯ್ತಾ? ನಿಮಗೆ ಈ ಮುಂಚೆ ಟಿಬಿ ಕಾಯಿಲೆ ಇತ್ತು ನಿಮ್ಗೆ? ಇಲ್ಲ ಇದೇ ಮೊದಲನೇ ಬಾರಿ ಬಂದಿದ್ದ? ಇಲ್ಲ ಸರ್, ಇದೇ ಮೊದಲು. ಇದನ್ನ ಮೊದಲನೇ ಬಾರಿ ಆಸ್ಪತ್ರೆ ಕರ್ಕೊಂಡು ಹೋದ್ಮೇಲೆ ನಂಗೆ ಗೊತ್ತಾದ್ರು. ಹೌದಾ? ನಿಮ್ಗೆ ಟಿಬಿ ಇದೆ ಅಂತ ಗೊತ್ತಾದಾಗ ಭಯ ಪಟ್ರ? ಇಲ್ಲ ಸರ, ಭಯ ಅನ್ನೋದು ನಂಗೆ ಗೊತ್ತಿಲ್ಲ. ಹೋದು ಆಸ್ಪತ್ರೆ ತೋರ್ಸೋ ನಮ್ ಡಾಕ್ಟರ್ ಹೇಳಿದ್ರು ಈ ತರ ಹಿಂಗಿದೆ ಮತ್ತೆ ಹೇಳಕ್ಕೆ ನನ್ಗ ಆಗೋಸಿ ಮಾಮೂಲಿ ಡಾಕ್ಟರ್ ಹೇಳಿದ್ರು ಸಹಜ. ನಾವು ಧೈರ್ಯ ತಗೊಂಡು ಅದೇ ಈಗ ನಿಮ್ಗೆ ಟಿಬಿ ಇದೆ ಅಂತ ಗೊತ್ತಾಗಕ್ಕೆ ಮುಂಚೆ ಏನೇನ್ ಸಮಸ್ಯೆ ಇತ್ತು? ಏನೇನ್ ನಮ್ ಜ್ವರ, ಕೆಮ್ಮು? ಅದೇ ಸರ, ಕೆಮ್ಮು ಬರ್ತಿತ್ತು, ಊಟ ಸೇರ್ತಿರಲಿಲ್ಲ, ಆಮೇಲೆ ವಾಮಿಟ್ ಆಯ್ತಿತ್ತು ಅಂತ ಆಗ್ತಾ ಇತ್ತು. ಹೆಂಗೆ ಇದಕ್ಕೆ ನಮ್ ಗಂಡು ಊಟ ಮಾಡ್ತಿಲ್ಲ ಅಂದ್ಬಿಟ್ಟು ನನ್ನ ತಾಯಿ ಕಫ ಬಳ್ತಿತ್ತಾ? ಮಾಮೂಲಿ ಸರ, ಕೆಮ್ಮು ಬಂದ್ಮೇಲೆ ಈ ತರ ಅಂತ ಮನೇಲಿ ಹೇಳ್ತಿರೋದು ಸರಿ ಅಂದ್ಬಿಟ್ಟು ಆಸ್ಪತ್ರೆ ತೋರ್ಸ್ಮೇಲೆ ಅಂತ ಹೇಳಿದ್ರು ಅವರು. ತೋರ್ಸಿದ್ಮೇಲೆ ಕೆಲವು ಮಾಮೂಲಿ ಆಸ್ಪತ್ರೆ ಎಲ್ಲ ನಮ್ಮ ಇವ್ರು ಹೆಸರು ಬಂದ್ರ ಅವರು ದೊಡ್ಸರ್ಗೆ ಅವರು ಅವರು ನಮ್ಗ ಮಾಹಿತಿ. ಆಮೇಲೆ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆ ತೋರ್ಸ್ರ? ಗೌರ್ಮೆಂಟ್ ಆಸ್ಪತ್ರೆಗೆ ಡೈರೆಕ್ಟ್ ಕೋಟೆಗೆ ಹೊಂಟೋಗ್ಬಿಟ್ಟು ಅಲ್ಲೇ ನಾನು ಒಂದು ವಾರ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಟಿಬಿ ಇದೆ ಅಂತ ಹೇಳಿದ್ರ? ಅವರೇ ಡೈರೆಕ್ಟ್ ನಮ್ಗೆ ಹೇಳಿದ್ಮೇಲೆ ನಮ್ಗೆ ಮಾಹಿತಿ ಗೊತ್ತದು. ಈಗ ನಿಮ್ಗೆ ಟಿಬಿ ಅಂತ ಗೊತ್ತಾದಾಗ ಎಷ್ಟು ತಿಂಗಳ ತನಕ ಮಾತ್ರ ಕೊಟ್ರು? ನಮ್ಗೆ 6 ತಿಂಗಳು ಮಾತ್ರ ಕೊಟ್ರು. 6 ತಿಂಗಳ ತನಕ ಉಚಿತವಾಗಿ ಮಾತ್ರ ಕೊಟ್ರ? ಉಚಿತವಾಗಿ ಮಾತ್ರ ಕೊಟ್ರು. ಯಾರ 6 ತಿಂಗಳ ತನಕ ಯಾರು ಮಾತ್ರ ಕೊಟ್ಟಿದ್ದು? ನಮ್ಗೆ ಊರಲ್ಲಿ ಆಶಾ ಕಾರ್ಯಕರ್ತರು ನಮಗೆ ಸಮುದಾಯಕ್ಕೆ ಅವ್ರು ಮಾತ್ರ ಕೊಟ್ರ? ಅವರೇ ತಕೊಂಡ್ಬಂದು ಮನೆಗೆ ಕೊಡ್ತಿದ್ರು. ಪ್ರತಿದಿನ ವಾರಕ್ಕೊಂದ್ಸಲ ಕೊಡ್ತಾರ? ತಿಂಗ ಆಮೇಲೆ ಆ ಟೈಮ್ಗೆ 3 ದಿನ ಅಂತ ನಮ್ಗೆ ಫೋನ್ ಮಾಡಪ್ಪ ಅಂದ್ಬಿಟ್ಟು ಹೇಳ್ತೀವಿ. ನಾವು ಫೋನ್ ಸರಿಯಾದ ಸಮಯಕ್ಕೆ ಬಂದ ನಿಮ್ಗೆ ಮಾತ್ರ ಕೊಡ್ತಾರೆ. 6 ತಿಂಗಳ ತನಕ ನೀವು ಒಂದಿನ ಮಿಸ್ ಮಾಡಿ ಮಾತ್ರ ತಗೊಂಡಿರಲ್ವಾ? ಒಂದಿನ ಮಿಸ್ ಇಲ್ಲ. ಮತ್ತೆ ಮಾತ್ರ ತಗೋ ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ಉರಿ ಬರೋದು ಆತರ ಇದ್ದಾಗ ಮಾರಾಕ ಕಾರ್ಯಕರ್ತರು ಬಂದು ವಿಚಾರಿಸ್ಕೊತೀರಿ, ಆರೋಗ್ಯನ ಹೆಂಗಿದೆ ಅಂತ ಕೇಳ್ಕೊ ಹೋಗ್ತೀರಾ? ವಿಚಾರಿಸ್ಕೊತಿದ್ರು, ಏನು ತೊಂದ್ರೆ ಇಲ್ಲ. ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡ್ತಾರ? ಏನೇ ಊಟ ತಿಂಡಿ ಎಲ್ಲ ತಿನ್ಬೇಕು ಅಂತ ಹೇಳಿದ್ರ? ಎಲ್ಲ ಹೇಳಿದ್ರು ಸರ್. ತರಕಾರಿ ಊಟ, ಆಮೇಲೆ ಮಟನ್, ಚಿಕನ್, ಮೊಟ್ಟೆ ಇದೆಲ್ಲ ತಕಪ್ಪ, ಚೆನ್ನಾಗಿರು, ಏನು ಇರ್ಬೇಕ ಬಿಡಂಗ ಅಂತ ನಮ್ಗೆ ಹೇಳ್ತೀನಿ. ಸರಿ ಮೇಡಮ್, ಆಯ್ತು, ಸರಿ ಸರ್ ಅಂದ್ಬಿಟ್ಟು ನಾನು 3-4 ನಮ್ಗೆ ಕಪ್ಪ ಟೆಸ್ಟಿಂಗ್ ಕೊಡ್ತಿದ್ವು. ನಾನು ಹೋಗ್ತಿದ್ವಿ, ಚೆಕಪ್ ಮಾಡ್ತಿದ್ವಿ. ಈಗ ಕಂಪ್ಲೀಟ್ ಈಗ ನಿಮ್ಗೆ ಟಿಬಿ ಬಂದಿತ್ತಲ್ಲ, ಅವಾಗ ನಿಮ್ ಮನೇಲಿ ಯಾರಿಗಾರ ಟಿಬಿ ಹರಡಿದ್ದ? ನಿಮ್ಮಿಂದ ಬೇರೆ ಹರಡಿತಾ? ಇಲ್ಲ ಸರ್, ಯಾರಿಗೂ ಹರಡಿಲ್ಲ. ನಿಮಗ್ ಬಂದಿತ್ತು ಅಷ್ಟೇ, ಎಲ್ಲ ಗುಣಮುಖ, ಯಾರಿಗೂ ಬೇರೆ ಹರಡಿಲ್ಲ ಮನೆ ಯಾರಿಗೂ. ಮತ್ತೆ ಈಗ ನಿಮ್ಗೆ ಟಿಬಿ ಬಂದಾಗ ಕಫ ಟೆಸ್ಟ್ ಮತ್ತೆ ತೊಂಡೆ ಪರೀಕ್ಷೆ ಮತ್ತೆ ಮಾತ್ರೆಗಳ ತಗೋಬೇಕಾರೆ ಗೌರ್ಮೆಂಟ್ ಇಂದ ಫ್ರೀ ಆಗಿ ಮಾತ್ರ ಕೊಟ್ರ? ನೀನು ಹೊರಗಡೆ ದುಡ್ಡು ಕೊಟ್ಟು ಎಲ್ಲ ಮಾಡ್ಸಾರ? ಇಲ್ಲ ಸರ್, ಫ್ರೀ ಆಗಿ ಎಲ್ಲ ಫ್ರೀ ಆಗಿ ಮಾಡ್ಕೊಟ್ರ? ಎಲ್ಲೋ ದುಡ್ಡು ಗಿಡ್ ಕೇಳಿಲ್ಲ? ಮತ್ತೆ ಗೌರ್ಮೆಂಟ್ ಇಂದ ನಿಮ್ಗೆ ಟಿಬಿ ಕಾಯಿಲೆ ಬಂದಾಗ ಏನ ಬೇರೆ ಸಹಕಾರ ನೀಡುತ್ತಾ? ಸರ್ಕಾರದಿಂದ ಯಾರ ಅಮೌಂಟ್ ಯಾರ ಕೊಟ್ರ ನಿಮ್ಗೆ? ಇದು ಕೊಟ್ಟಿರ್ಬೇಕು ಅನ್ಸುತ್ತೆ ಅದು ಸರ. ನಿಕ್ಷಯ ಪೋಷಣೆ ಯೋಜನೆ ಅಂದ್ಬಿಟ್ಟು 300 ರೂಪಾಯಿ ಅಮೌಂಟ್ ಬಂದಿದೆ ನಿಮ್ಗೆ? ಬಂದಿರ್ಬೇಕು. ಅದು ಬಂದಿದೆ. ನಮ್ಮ ಅಕೌಂಟ್ ಇಲ್ಲ, ನಮ್ಮ ಅಕ್ಕವ್ರ ಅಕೌಂಟ್ನಾಗ ಕೊಟ್ಟಿರೋದು. ನಮ್ಗೆ ಓಡಾಡ್ಕೊಂಡು ಮಾತಾಡೋದು. ಈಗ ನೀವು ಟಿಬಿ ಇಂದ ಗುಣಮುಖ ಆಗಿದ್ದೀರಾ? ಆಗಿದ್ದೀನಿ ಸರ್. ಟಿಬಿ ಚಾಂಪಿಯನ್ ಆಗಿದ್ದೀರಾ? ಈಗ ನಮ್ಮ ಸಮುದಾಯಕ್ಕೆ ಮತ್ತೆ ನಮ್ಮ ಜನರಿಗೆ ಟಿಬಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಜನಗಳಿಗೆ? ನನ್ಗೆ ಇಷ್ಟ ಆಗಿರೋದು ಏನಂತಂದ್ರೆ ಟಿಬಿ ಅನ್ನೋದನ್ನ ಇದು ಬಿಸಾಕಿ ಹೆದರ್ಕಬೇಡಿ. ಬಂದಿದ್ದು ಮನುಷ್ಯನ ಬರ್ದಂತ ಕಾಯಿಲೆ ಯಾರಿಗೂ ಬರಲ್ಲ. ಜನಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಾನು ಟಿವಿ ಬಂದ ನಾನು ಗುಣಮುಖ ಆಗಿದ್ದೀನಿ, ಬೇರೆಯವ್ರಿಗೂ ಹೆದರ್ಕಬೇಡಿ. ಟಿವಿ ಬಂದ್ರೆ ಈಗ ನಾನು ಟಿವಿ ಬಂದ ಈ ತರ ಗುಣಮುಖ ಆಗಿದ್ದೀನಿ, ಬೇರೆಯವ್ರ ನಂತರ ಚೆನ್ನಾಗಿರಿ ಅಂತ ನೀವು ಹೇಳ್ಬೇಕು. ಈ ತರ ಹೇಳಕ್ ಇಷ್ಟಪಡ್ತಾರೆ ಜನಗಳಿಗೆ. ಮತ್ತೆ ಜಿಲ್ಲೆಯನ್ನು ಟಿವಿ ಮುಕ್ತಗೊಳಿಸಿ ಭಾರತವನ್ನು ಟಿವಿ ಮುಕ್ತಗೊಳಿಸಲು ಸಹಾಯ ಮಾಡಿ. ನೀವೆಲ್ಲರೂ ಸೇರಿ ಸಹಾಯ ಮಾಡಿದ್ರೆ ಜಿಲ್ಲೆಯನ್ನು ಮತ್ತೆ ನಮ್ಮ ಭಾರತವನ್ನು, ನಮ್ಮ ಕೊತ್ತಾಗಲ ಗ್ರಾಮವನ್ನು ಕೂಡ ಟಿವಿ ಮುಕ್ತ ಮಾಡಬಹುದು. ಧನ್ಯವಾದಗಳು.